ಆಫೀಸಲ್ಲಿ ನಮ್ಗೆ ಇನ್ಕ್ರಿಮೆಂಟ್ ಬೇಕು, ಪ್ರಮೋಷನ್ಸ್ ಬೇಕು, ಅವೆಲ್ಲ ಸಪೋರ್ಟ್ ಮಾಡೋದು ನಾರ್ತ್ ವೆಸ್ಟ್. ಇಷ್ಟಲ್ಲಿ ಯಾವಾಗಲೂ ನಾವು ಟಾಯ್ಲೆಟು ಕಿಚನು ಪ್ರಿಫರ್ ಮಾಡಬಾರ್ದು. ಹೆಲ್ತ್ ಡಿಫೆಕ್ಟ್ ಜಾಸ್ತಿ ಅದರಿಂದನೇ ಬರುತ್ತೆ ಅಂತ. ಸೊ ಡೋಂಟ್ ಗೋ ನಾರ್ತ್ ಈಸ್ಟ್ ಟಾಯ್ಲೆಟು ಕಿಚನ್ನು ಬೇಡ. ನಾರ್ತರ್ನ್ ಸೈಡ್ ಕಿಚನ್ನೇ ಇರಬಾರ್ದು ಸರ್, ಫ್ರಾಂಕ್ಲಿ ಸ್ಪೀಕಿಂಗ್. ಸಿನ್ಸ್ ಇಟ್ ಈಸ್ ವಾಟರ್ ಎಲಿಮೆಂಟ್ ಝೋನ್, ಕಿಚನ್ ಇಸ್ ಅ ಫೈರ್ ಎಲಿಮೆಂಟ್. ನಾವು ಯಾವಾಗ ಆ ಕಡೆ ಕಿಚನ್ ಮಾಡ್ತೀವೋ, ಯಾಕಂದರೆ ನಾರ್ತ್ ವೆಸ್ಟ್ ಒಂದು ಸೆಕೆಂಡ್ ಆಪ್ಷನ್ ಕೆಳಗಡೆ ತೊಗೊಂಡ್ಬಿಡ್ತಾರೆ. ಬಟ್ ನೋ, ಮಾಡಬಾರ್ದು. ಹೆಲ್ತ್ ಇಶ್ಯೂಸ್ ಮೇಜರಾಗಿ ಕೊಡುತ್ತೆ. ದಟ್ಸ್ ವೈ ಬೆಟರ್ ಟು ಹ್ಯಾವ್ ಕಿಚನ್ ಇನ್ ಸೌತ್ ಈಸ್ಟ್. ಸೌತ್ ವೆಸ್ಟಲ್ಲೂ ಟಾಯ್ಲೆಟ್ ಇರಬಾರ್ದು. ಇದು ನಮಗೆ ಸೌತ್ ವೆಸ್ಟ್ ಎಕ್ಸಾಕ್ಟು ನೈಋತ್ಯ ನಮಗೆ ಮನಿ ಆಗಲಿ ಜ್ಞಾನ ಆಗಲಿ ಎಲ್ಲ ಹೆಚ್ಚಿಸುವಂಥ ಝೋನ್ ಅದು. ಅಲ್ಲಿ ಟಾಯ್ಲೆಟ್ ಬಂದರೆ ಅದಕ್ಕೆ ಪ್ರಾಬ್ಲಮ್, ಪ್ಲಸ್ ರಿಲೇಷನ್ಶಿಪ್ ಪ್ರಾಬ್ಲಮ್ ಬರುತ್ತೆ ಈ ಟಾಯ್ಲೆಟ್. ಆಲ್ವೇಸ್ ಮೆಟಲ್ಸ್ ಕ್ಯಾರಿ ಎನರ್ಜಿ. ಮೆಟಲ್ಸ್ಗೆ, ಕಲ್ಲಿಗೆ ಎಲ್ಲ ಪವರ್ ಇರುತ್ತಲ್ಲ, ವಾಟರ್ಗೆಲ್ಲ ನಾವು ಮಂತ್ರಗಳಿಂದ ಇದು ಮಾಡ್ಬೋದಲ್ವ. ವಾಷಿಂಗ್ ಮಿಷಿನ್ ಇಟ್ಟರು ಆ ವಾಲ್ಗಿಡಿ, ವಾಷಿಂಗ್ ಮಿಷಿನ್ ಆ ವಾಲ್ಗೆ ಇಟ್ಕೊಳ್ಳಿ. ಹೆಂಗಿದ್ರು ನೀವು ಟಾಯ್ಲೆಟ್ ಸೀಟ್ ಇಡೋದಿಲ್ಲ, ಆ ವಾಲ್ಗೆ ವಾಷಿಂಗ್ ಮಿಷಿನ್ ಇಟ್ಕೊಳ್ಳಿ. ದೇವ್ರದ್ದು ಮನೆದು ಇಲ್ಲಿಗೆ ಮಾಡ್ಕೊಳ್ಳಿ, ದೇವ್ರ ಮನೆದು. ಅದು ಪಿತೃಗಳನ್ನ ಆ ವಾಲ್ಗೆ ಹಾಕಿ, ಯಾರು ಪಿತೃಸ್ಥಾನದಲ್ಲಿ ಇರ್ತಾರೋ ಅವ್ರಿಗೆ ಆ ವಾಲ್ ಅವ್ರ ದಕ್ಷಿಣ ನೋಡೋ ಥರ ಇಡೋದು. ಅಂದರೆ ಪಿತೃ ನಾವು ಫೋಟೋ ಇಡಬೇಕಂದ್ರೆ ಆ ವಾಲ್ಗೆ ಇಡಬೇಕು. ಇವಾಗ ಇರೋದಿಲ್ವಲ್ಲ ದೊಡ್ಡವ್ರು ಯಾರು, ಅವ್ರ ಫೋಟೋಸ್ ಹಂಗೆ ಇಡಬೇಕು. ಅಲ್ಲಿಡಬೇಕು, ಇಲ್ಲಲ್ಲ, ಇಲ್ಲಿ ಬೇಡ. ಅಲ್ಲಿ ನಮ್ಮ ಫೋಟೋಸ್ ಹಿಂಗೆ ಇಟ್ಕೋಬೇಕು, ಪೂರ್ವಾಭಿಮುಖ, ಉತ್ತರಾಭಿಮುಖ, ಪೂರ್ವಾಭಿಮುಖ, ಹಂಗೆ ಮಾಡಬೇಕು. ಮಿಕ್ಕಿದ ವಿಗ್ರಹಗಳಿಗೂ ನೀವು ಅದೇ ರೀತಿ ಅಭಿಷೇಕನೂ ಮಾಡಿ ನೈವೇದ್ಯ ಮಾಡೋದಿದ್ರೆ ಮನೇಲಿ ಇಟ್ಕೊಳ್ಳಿ, ತೊಂದರೆ ಆಗೋದಿಲ್ಲ. ಇಫ್ ಯು ಆರ್ ನಾಟ್ ಡೂಯಿಂಗ್ ಇಟ್, ಬೆಟರ್ ಗಿವ್ ಇಟ್ ಟು ಟೆಂಪಲ್. ಇಷ್ಟು ಸೈಜ್ ಆದರೆ ಓಕೆ. ಈ ಸೈಜಿನ ವಿಗ್ರಹಗಳು ಇಟ್ಕೊಳ್ಳಿ, ನೋ ಪ್ರಾಬ್ಲಮ್. ಅದಕ್ಕೆ ನಾವು ಡೈಲಿ ಅಭಿಷೇಕ ನೈವೇದ್ಯ ಮಾಡಿಲ್ಲ ಅಂದರೂ ತೊಂದರೆ ಆಗೋದಿಲ್ಲ. ದೊಡ್ಡ ವಿಗ್ರಹಗಳಿಗೆ ಡೆಫಿನೆಟ್ಲಿ ಮಾಡಬೇಕು, ಬಿಕಾಸ್ ಇಟ್ ಹ್ಯಾಸ್ ಮೋರ್ ಎನರ್ಜಿ.